ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರು ಚಾಲಕ ಆತ್ಮಹತ್ಯೆ. ಡಾಕ್ಟರ್ ಚಂದ್ರು ಲಮಾಣಿ ಕಾರು ಚಾಲಕ ಸುನಿಲ್ 25 ವರ್ಷ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಗೆ ಸೇರಿದಂತ ಮನೆಯಲ್ಲಿ ಈತ ನೇಣಿಗೆ ಶರಣಾಗಿದ್ದಾನೆ. ಡಾಕ್ಟರ್ ಚಂದ್ರು ಲಮಾಣಿ ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ. ಡಾಕ್ಟರ್ ಚಂದ್ರು ಲಮಾಣಿ ಕಾರು ಚಾಲಕ ಸುನಿಲ್ ಅನ್ನುವ ಹುಡುಗ 25 ವರ್ಷ ಯುವಕ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷ್ಮೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಅಂದರೆ ಡಾಕ್ಟರ್ ಚಂದ್ರು ಲಮಾಣಿ ಅವರಿಗೆ ಸೇರಿದಂಥ ಮನೆಯಲ್ಲಿಯೇ ಆತ ನೇಣಿಗೆ ಶರಣಾಗಿದ್ದಾನೆ. ಸಂಜೀವ್ ಪಾಂಡ್ರೆ ನಮ್ಮ ಗದಗದ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಂಜೀವ್, ಎಷ್ಟೊತ್ತಿಗೆ ಆಗಿರುವಂಥ ಘಟನೆ ಎಷ್ಟೊತ್ತಿಗೆ ಗೊತ್ತಾಯಿತು? ಸುಮಾರು ಎಷ್ಟು ವರ್ಷಗಳಿಂದ ಆಯ್ತಾ ಕೆಲಸ ಮಾಡ್ತಿದ್ದ ಅಂತ ಚಂದ್ರು ಲಮಾಣಿ ಅವ್ರ ಜೊತೆ? ಅವಿನಾಶ್, ಏನು ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರ ಕಾರ್ ಚಾಲಕ ಈಗ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತನಿಗೆ ಸುನಿಲ್ ಚವಾಣ್ ಸುನಿಲ್ ಲಮಾಣಿ ಅಂತೇಳಿ 25 ವರ್ಷದ ಯುವಕ. ಈತ ಇನ್ನೂ ಕೂಡ ಈತನಿಗೆ ಮದುವೆ ಆಗಿಲ್ಲ. ಈಗ ಸುಮಾರು ಎರಡೂವರೆ ವರ್ಷದಿಂದ ಕೂಡ ಏನು ಚಂದ್ರು ಲಮಾಣಿ ಅವರ ಕಾರ್ ಚಾಲಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಇನ್ನೊಂದು ವಿಷಯ ಏನಂದ್ರೆ ಈತ ಚಂದ್ರು ಲಮಾಣಿ ಅವರ ಸಂಬಂಧಿಕ ಕೂಡ ಹೌದು. ಹೀಗಾಗಿ ಸಂಬಂಧಿಕ ಇರೋದರಿಂದ ಸುಮಾರು 2-3 ವರ್ಷಗಳಿಂದ ಕೂಡ ಈತ ಇವ್ರ ಮನೆಯಲ್ಲಿ ಇದ್ದೇನೆ, ಜೊತೆ ಕಾರ್ ಚಾಲಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಆದ್ರೆ ನಿನ್ನೆ ರಾತ್ರಿ ಅದು ಏನಾಗಿದೆ ಗೊತ್ತಿಲ್ಲ, ಏನೋ ಕೌಟುಂಬಿಕ ಕಲಹ ಹಿನ್ನೆಲೆ ಮನೆ ನಿರ್ಮಾಣ ಹಂತದಲ್ಲಿ ಸಹೋದರ ನಡುವೆ ಏನೋ ವಾಗ್ವಾದ ಆಗಿದೆ ಅಂತ ಮಾಹಿತಿ ಈಗ ಪೊಲೀಸರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಅನ್ನೋದು ಈಗ ಶಂಕೆ ವ್ಯಕ್ತಪಡಿಸಲಾಗಿದೆ. ಒಟ್ಟಾರೆಯಾಗಿ ಈಗ ಇನ್ನೂ ಕೂಡ ಕುಟುಂಬಸ್ಥರು ಅವರು ಬರಬೇಕಾಗಿದೆ. ಅವ್ರ ತಂದೆ ಆಗಿರ್ಬೋದು, ತಾಯಿ ಜೊತೆಗೆ ಸಹೋದರರು ಕೂಡ ಈಗ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಮುಂದೆ ಅವರಿಗೆ ಯಾವನ ಅನುಮಾನ ಇದನ್ನೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರು ಕೂಡ ಕುಟುಂಬದವ್ರಿಗೆ ಹೇಳ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಇದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆತ ಮಾಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಬರ್ತಿದೆ. ಈಗ TV9 ಜೊತೆ ಕೂಡ ಈಗಾಗಲೇ ಶಾಸಕ ಚಂದ್ರು ಲಮಾಣಿ ಅವರು ಕೂಡ ಕೇಳಿದಲ್ಲೇ ಇಲ್ಲ, ನಾನು ಕೂಡ ಇವಾಗ ಬೆಂಗಳೂರಲ್ಲಿ ಬಂದಿದ್ದೇನೆ ಏನು ಟ್ರೈನ್ ಮೂಲಕ. ಹೀಗಾಗಿ ನಾನು ಕೂಡ ಈಗ ಈ ವಿಷಯ ಗೊತ್ತಾಗಿದೆ, ಈಗ ನಾನು ಕೂಡ ಹೋಗ್ತಾ ಇದ್ದೇನೆ ಲಕ್ಷ್ಮೇಶ್ವರಕ್ಕೆ. ಆದ್ರೆ ಆತ ಒಳ್ಳೆ ಹುಡುಗ ಇದ್ದ, ಯಾಕೆ ಈ ತರ ಮಾಡ್ಕೊಂಡಿದ್ದಾನೋ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅನ್ನೋ ಮಾಹಿತಿ ಕೂಡ ಶಾಸಕರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಕುಟುಂಬದವರು ಏನ್ ಹೇಳ್ತಾರೆ, ಅದು ನಿಜವಾಗಿ ಕೌಟುಂಬಿಕ ಕಲಹನೋ ಅಥವಾ ಇನ್ನೇನೋ ಅನ್ನೋದ್ರ ಬಗ್ಗೆ ಈಗ ಕುಟುಂಬದವರು ಬಂದು ಏನು ದೂರನ್ನು ನೀಡಿದ್ದಾರೆ. ಅದರ ಆ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮಗಳನ್ನು ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಳ್ಳಲಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸಂಜೀವ್.